ಗುರು 13 ವರ್ಷಗಳ ನಂತರ ಮುಂಬೈ ಇಂಡಿಯನ್ಸ್ ಅವರು ಮೊದಲ ಮ್ಯಾಚ್ನ ಗೆಲ್ತಾ ಇದ್ದಾರೆ ಅಂತ ಹೇಳ್ಬೋದು. ಸಖತ್ ಡಾಮಿನೇಟ್ ಮಾಡ್ಕೊಂಡು ಗೆದ್ದಿದ್ದಾರೆ ಮುಂಬೈ ಇಂಡಿಯನ್ಸ್ ಅವರು. ಇಲ್ಲಿ KKR ಮತ್ತೆ ಮುಂಬೈ ಇಂಡಿಯನ್ಸ್ ಅವರು ಇಬ್ರು ಟೋಟಲ್ ಸ್ಕೋರ್ ಸೇರಿಸಿದ್ದಾರೆ. ಇಲ್ಲಿ 444 ರನ್ಗಳು ಬಂದಿದೆ ಅಂತ ಹೇಳ್ಬೋದು. ಫುಲ್ ಆಫ್ ಬ್ಯಾಟಿಂಗ್ ಡಾಮಿನೆನ್ಸ್ ಅಂತ ಹೇಳ್ಬೋದು. ವಾಂಖೇಡೆ ಸ್ಟೇಡಿಯಂ ಅಲ್ಲಿ ನೀವು T20 ವರ್ಲ್ಡ್ ಕಪ್ ಅಲ್ಲಿ ನೋಡಿರ್ಬೋದು, ಅಷ್ಟೊಂದು ಹೈ ಸ್ಕೋರಿಂಗ್ ಆಗಿಲ್ಲ. ಆದರೆ IPL ಅಂತ ಬಂದಾಗ ನಿಮಗೆ ವಾಂಖೇಡೆ ಸ್ಟೇಡಿಯಂ ಯಾವತ್ತಿದ್ರು ಬ್ಯಾಟಿಂಗ್ ಪ್ಯಾರಡೈಸ್ ಅಂತ ಹೇಳ್ಬೋದು. ಸಖತ್ತಾಗಿ ಡಾಮಿನೇಟ್ ಮಾಡಿದ್ದಾರೆ ಮುಂಬೈ ಇಂಡಿಯನ್ಸ್ ಅವರು ಅಂತ ಹೇಳ್ಬೋದು. ಇದು ಮುಂಬೈ ಇಂಡಿಯನ್ಸ್ ಹಾಗೂ KKR ಮ್ಯಾಚ್ ರಿವ್ಯೂ ಅಂತ ಹೇಳ್ಬೋದು. ಎಲ್ಲ ಗೈಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮೈ ಸ್ಪೀಕ್ಸಿಂಗ್ ಕನ್ನಡ. ನಾನು ನಿಮ್ಮ ಪ್ರಜ್ವಲ್. ಮುಂಬೈ ಇಂಡಿಯನ್ಸ್ ಅವರು ಸಖತ್ತಾಗಿ ಡಾಮಿನೇಟ್ ಮಾಡ್ಕೊಂಡು ಗೆದ್ದಿದ್ದಾರೆ ಅಂತ ಹೇಳ್ಬೋದು. ಮುಂಬೈ ಇಂಡಿಯನ್ಸ್ ಫಸ್ಟ್ ಟಾಸ್ನ ಗೆಲ್ತಾರೆ, ಬೌಲಿಂಗ್ ಆಯ್ಕೆ ಮಾಡ್ಕೊಳ್ತಾರೆ. ಓಪನಿಂಗ್ ಅಲ್ಲಿ ಬರ್ತಾರೆ KKR ಪರವಾಗಿ ಅಜಿಂಕ್ಯ ರಹಾನೆ ಹಾಗೂ ಫಿನ್ ಆ್ಯಲನ್ ಅವರು ಸಖತ್ ಧ್ವಂಸ ಮಾಡಿ ಇಕ್ತಾರೆ ಅಂತ ಹೇಳ್ಬೋದು. ಫಿನ್ ಆ್ಯಲನ್ ಎಂತ ಬ್ಯಾಟರ್ ಅಂತ ನಿಮಗೆಲ್ಲ ಗೊತ್ತೇ ಇದೆ ಅಂತ ಹೇಳ್ಬೋದು. 37 ರನ್ಗಳ ಕಾಂಟ್ರಿಬ್ಯೂಟ್ ಮಾಡ್ತಾರೆ ಫಿನ್ ಆ್ಯಲನ್ ಅವರು. ಮತ್ತು ಅಜಿಂಕ್ಯ ರಹಾನೆ ಅವರು 69 ರನ್ಗಳ ಕಾಂಟ್ರಿಬ್ಯೂಟ್ ಮಾಡ್ತಾರೆ 40 ಬಾಲ್ಗಳಲ್ಲಿ. ಪವರ್ ಪ್ಲೇಲಿ ಸಖತ್ತಾಗಿ ಬ್ಯಾಟಿಂಗ್ ಆಡ್ತಾರೆ ಅಂತ ಹೇಳ್ಬೋದು. ಇಬ್ಬರು ಪ್ಲೇಯರ್ ಕೂಡ 78 ರನ್ಗೆ 1 ವಿಕೆಟ್ನ ಕಳ್ಕೊಂಡಿರ್ತಾರೆ. ಫಿನ್ ಆ್ಯಲನ್ ವಿಕೆಟು, ಇಲ್ಲಿ KKR ವಿಕೆಟ್ ಕಳ್ಕೊಂಡಿರೋದೇ 4 ವಿಕೆಟ್, ಆದರೆ 3 ವಿಕೆಟ್ ತೆಗೆದಿರೋದಿಲ್ಲ ಶಾರ್ದೂಲ್ ಠಾಕೂರ್ ಅಂತ ಹೇಳ್ಬೋದು. ಸಖತ್ತಾಗಿ ಬೌಲಿಂಗ್ ಮಾಡ್ತಾರೆ. ಎಕ್ಸ್ಪೆನ್ಸಿವ್ ಆದರೂ ಪರವಾಗಿಲ್ಲ, ಅವರು 3 ವಿಕೆಟ್ ಮಾತ್ರ ತಕ್ಕೊಳೋಂಥ ನ್ಯಾಕಿದೆ ಅಂತ ಹೇಳ್ಬೋದು ಇಲ್ಲಿ ಶಾರ್ದೂಲ್ ಠಾಕೂರ್ ಅವ್ರಿಗೆ. ಅದಾದ್ಮೇಲೆ ಬರ್ತಾರೆ ಕ್ಯಾಮ್ರಾನ್ ಗ್ರೀನು, ಈ ಸೀಸನ್ ಹೈಯೆಸ್ಟ್ ಬಿಡ್ಡರ್ ಅವರೇನೆ ಅಂತ ಹೇಳ್ಬೋದು. ಸಖತ್ತಾಗಿ ಬ್ಯಾಟಿಂಗ್ ಆಡ್ತಾ ಇರ್ತಾರೆ, ಔಟ್ ಆಗಿ ಹೋಗ್ತಾರೆ ಅಂತ ಹೇಳ್ಬೋದು. ಆದ್ಮೇಲೆ ಬರ್ತಾರೆ ಇಂಡಿಯನ್ ಬ್ಯಾಟರ್ ಅಂತ ರಘುವಂಶಿ ಅವರು. ಈ ಸೀಸನ್ ಕೀಪಿಂಗ್ ಮಾಡ್ತಿದ್ದಾರೆ. ಅಂಕುಶ್ ರಘುವಂಶಿ ಅವರು ಡೆವಲಪ್ ಕೂಡ ಮಾಡ್ಕೊಂಡಿದ್ದಾರೆ ಕೀಪಿಂಗ್ ಮಾಡೋದು ಅಂತ ಹೇಳ್ಬೋದು. ಸಖತ್ತಾಗಿ ಬ್ಯಾಟಿಂಗ್ ಆಡ್ತಾರೆ, 51 ರನ್ಗಳನ್ನ ಕಾಂಟ್ರಿಬ್ಯೂಟ್ ಮಾಡ್ತಾರೆ ರಘುವಂಶಿ ಅವರು. ಅದಾದ್ಮೇಲೆ ಬರ್ತಾರೆ ಈ ತಂಡದ ವೈಸ್ ಕ್ಯಾಪ್ಟನ್ ಆದಂಥ ರಿಂಕು ಸಿಂಗ್ ಅವರು. ಸಖತ್ತಾಗಿ ಬ್ಯಾಟಿಂಗ್ ಆಡ್ತಾರೆ, 33 ರನ್ಗಳನ್ನ ಕಾಂಟ್ರಿಬ್ಯೂಟ್ ಮಾಡ್ತಾರೆ ಅಂತ ಹೇಳೋದು. ಕೊನೆಯಲ್ಲಿ ಬುಮ್ರಾ ಅವರಂತೂ ಸಖತ್ತಾಗಿ ಬೌಲಿಂಗ್ ಮಾಡ್ತಾರೆ. ಬುಮ್ರಾ ಅವರು ಯಾರ್ಕರ್ಗೆ ಅಷ್ಟು ಈಸಿ ಎಲ್ಲ ಹೊಡೆಯೋದು, ಅದರಲ್ಲೂ ಸಖತ್ತಾಗಿ ಕಾಂಟ್ರಿಬ್ಯೂಟ್ ಮಾಡಿ ಅಜಿಂಕ್ಯ ರಹಾನೆ ಮತ್ತು ರಿಂಕು ಸಿಂಗ್ ಮತ್ತು ಫಿನ್ ಆ್ಯಲನ್ ಹಾಗೂ ರಘುವಂಶಿ ಅವರ ಕಾಂಟ್ರಿಬ್ಯೂಟಿಂದ ಮುಂಬೈ ಇಂಡಿಯನ್ಸ್ ಅವ್ರಿಗೆ 220 ರನ್ಗಳ ಟಾರ್ಗೆಟ್ನ ಸಿಗುತ್ತೆ. ಅದನ್ನು ಚೇಸ್ ಮಾಡೋಕ್ಕೆ ಅಂತ ಬರ್ತಾರೆ. ಇಲ್ಲಿ ಕ್ವಿಂಟನ್ ಡಿಕಾಕ್ನ ಆಡಿಸ್ತಾರೆ ಅಂತ ಅಂದ್ಕೊಂಡಿದ್ದು, ಆದರೆ ರಿಯಲ್ ರಿಕಂಟನ್ಗೆ ಚಾನ್ಸ್ ಕೊಟ್ಟಿದ್ದಾರೆ. ಯಾಕಂದರೆ ರಿಯಲ್ ರಿಕಂಟನ್ ಲಾಸ್ಟ್ ಸೀಸನ್ ಸಖತ್ತಾಗಿ ಆಡಿದ್ದಾರೆ ಮುಂಬೈ ಇಂಡಿಯನ್ಸ್ ಅವ್ರಿಗೆ, ಅದಕ್ಕೋಸ್ಕರ ಅವ್ರಿಗೆ ಚಾನ್ಸ್ ಸಿಕ್ಕಿದೆ ಅಂತ ಹೇಳ್ಬೋದು. ಸಖತ್ತಾಗಿ ಬ್ಯಾಟಿಂಗ್ ಆಡ್ತಾರೆ ಅಂತ ಹೇಳ್ಬೋದು. ಪವರ್ ಪ್ಲೇಯಲ್ಲಿ ಮುಂಬೈ ಇಂಡಿಯನ್ಸ್ ಅವ್ರಿಗೆ 80 ರನ್ಗಳ ಹೊಡೆದಾಕ್ಬಿಡ್ತಾರೆ ಅಂತ ಹೇಳ್ಬೋದು. ಇವರು 78 ರನ್ಗಳಿಗೆ 1 ವಿಕೆಟ್ನ ಕಳ್ಕೊಂಡು 78 ರನ್ನ ಸ್ಕೋರ್ ಮಾಡಿದ್ರೆ ಮುಂಬೈ ಇಂಡಿಯನ್ಸ್ ಅವರು 1 ವಿಕೆಟ್ ಕಳ್ಕೊಳ್ಳೋದಿಲ್ಲ, 80 ರನ್ನ ಸ್ಕೋರ್ ಮಾಡ್ತಾರೆ ಅಂತ ಹೇಳ್ಬೋದು. ಸಖತ್ತಾಗಿ ಫುಲ್ ಡಾಮಿನೆನ್ಸ್ ಅಂತಲೇ ಹೇಳ್ಬೋದು ರೋಹಿತ್ ಶರ್ಮಾ ಅವರು. ಆಮೇಲೆ ರೋಹಿತ್ ಶರ್ಮಾ ಅವರು ಒಂದು ಕ್ಯಾಚ್ ಬಿಟ್ಬಿಟ್ಟಿರ್ತಾರೆ ಅಂತಲೇ ಹೇಳ್ಬೋದು ಅಂಕುಶ್ ರಘುವಂಶಿ ಅವ್ರಿಗೆ. ಲಾಂಗ್ ಆನಲ್ಲಿ ಕ್ಯಾಚ್ ಬಿಡ್ತಾರೆ. ಮೊನ್ನೆ ವಿರಾಟ್ ಕೊಹ್ಲಿ ಕೂಡ ಲಾಂಗ್ ಆನಲ್ಲಿ ಕ್ಯಾಚ್ ಬಿಡ್ತಾರೆ ಅಂತ ಹೇಳ್ಬೋದು. ಇಬ್ಬರು ಕೂಡ ಇಂಡಿಯನ್ ಲೆಜೆಂಡ್ಸ್ ಆದಂಥ ಇಬ್ಬರು ಕೂಡ ಕ್ಯಾಚ್ ಬಿಟ್ಟಿದ್ದು ಈಗ ಸ್ವಲ್ಪ ಎಲ್ಲರಿಗೂ ಕ್ವಶನ್ ಆಗ್ತಿದೆ ಅಂತ ಹೇಳ್ಬೋದು. ಕ್ಯಾಚ್ಗಳು ಹಿಡ್ಕೊಳ್ತಾರೆ, ಕ್ಯಾಚ್ ಬಿಡು ಅಂತ ಮಾತೇ ಇಲ್ಲ ಅವರಿಬ್ಬರು ಕೂಡ. ಏನು ಮಿಸ್ ಆಗಿಬಿಟ್ಟಿರ್ತಾರೆ ಅಷ್ಟೇ. ಅದಾದ್ಮೇಲೆ ರೋಹಿತ್ ಶರ್ಮಾ ಅವರು ಸಖತ್ ಸ್ಟಾರ್ಟ್ ಮಾಡ್ತಾರೆ ಅಂತ ಹೇಳ್ಬೋದು. ವರುಣ್ ಚಕ್ರವರ್ತಿಗೆ ಧ್ವಂಸ ಮಾಡಿ ಇಕ್ಕಿದ್ದಾರೆ ಅಂತ ಹೇಳ್ಬೋದು ನಿಮಗೆ. ವರುಣ್ ಚಕ್ರವರ್ತಿ ಆಗಿರ್ಬೋದು ಮತ್ತು ಸುನಿಲ್ ನಾರಾಯಣ್ಗೆ ಆಗಿರ್ಬೋದು ಸಖತ್ ಡಾಮಿನೇಟ್ ಮಾಡ್ಕೊಂಡು ಗೆದ್ದಿದ್ದಾರೆ ಅಂತಲೇ ಹೇಳ್ಬೋದು ನಿಮಗೆ. ಅಷ್ಟು ಸುಲಭ ಇರಲಿಲ್ಲ ಇಲ್ಲಿ ಬೌಲಿಂಗ್ ಮಾಡೋಕ್ಕೆ, ಯಾಕಂತಂದರೆ ವ್ಯೂ ಬರ್ತಾಯಿತ್ತು ಮತ್ತು ಅಷ್ಟು ಈಸಿ ಇರಲಿಲ್ಲ. ರೋಹಿತ್ ಶರ್ಮಾ ಹಾಗೂ ರಿಯಲ್ ರಿಕಂಟನ್ ಆಡ್ತಾ ಇದ್ದ ರೀತಿಗಂತೂ ಫುಲ್ ಡಾಮಿನೇಟ್ ಮಾಡ್ಕೊಂಡು ಗೆಲ್ತಾ ಇದ್ದಾರೆ ಅಂತ ಹೇಳ್ಬೋದು ರೋಹಿತ್ ಶರ್ಮಾ ಮತ್ತು ರಿಯಲ್ ರಿಕಂಟನ್ ಅವರು. ರೋಹಿತ್ ಶರ್ಮಾ ಅವರು 78 ರನ್ಗಳನ್ನ ಹೊಡೆದ್ರೆ ಸಖತ್ತಾಗಿ ಬ್ಯಾಟಿಂಗ್ ಆಡ್ತಾರೆ. ಹಾಫ್ ಸೈಡ್ ಅಂತೂ ಧ್ವಂಸ ಮಾಡಿ ಇಕ್ಬಿಟ್ರು ಅಂತಲೇ ಹೇಳ್ಬೋದು. ವೈಭವ್ ಅರೋರಾ ಮತ್ತು ಬೇರೆ ಪ್ಲೇಯರ್ಗಳಿಗೆಲ್ಲ ಧ್ವಂಸ ಮಾಡಿ ಇಕ್ತಾರೆ ಅಂತಲೇ ಹೇಳ್ಬೋದು ನಿಮಗೆ. ರೋಹಿತ್ ಶರ್ಮಾ ಮತ್ತು ರಿಯಲ್ ರಿಕಂಟನ್ ಏನು ಬ್ಯಾಟಿಂಗ್ ಆಡ್ತಾರೆ ಗುರು, ಸೈಕ್ ಆಗೋದೆ ಅಂತ ನೋಡ್ಬಿಟ್ಟು. ಯಾಕಂದರೆ ರಿಯಲ್ ರಿಕಂಟನ್ ಆ ರೀತಿ ಆಡೋವಂಥ ಪ್ಲೇಯರು, ಸಖತ್ ಕೇಪಬಿಲಿಟಿ ಇರುವಂಥ ಪ್ಲೇಯರು ರಿಯಲ್ ರಿಕಂಟನ್ ಅವರು. ಸುನಿಲ್ ನಾರಾಯಣ್ಗಿನ ಫುಲ್ ಟೋಲ್ ತೊಗೊಳ್ಳೋವಂಥ ಪ್ಲೇಯರು ರಿಯಲ್ ರಿಕಂಟನ್ ಅವರು ಅಂತಲೇ ಹೇಳ್ಬೋದು. ಮತ್ತು ರೋಹಿತ್ ಶರ್ಮಾ ಅವರು ವರುಣ್ ಚಕ್ರವರ್ತಿಗೆ ಬಾಡಕ್ಕೆ ಬರ್ತಾರೆ. ವರುಣ್ ಚಕ್ರವರ್ತಿಗೆ ಫುಲ್ ಟೋಲ್ ತಗೊಬಿಡ್ತಾರೆ ಅಂತಲೇ ಹೇಳ್ಬೋದು ರಿಯಲ್ ರಿಕಂಟನ್ ಆಗಿ. ಮತ್ತು ವರುಣ್ ಚಕ್ರವರ್ತಿ ರೋಹಿತ್ ಶರ್ಮಾ ಅವ್ರಿಗೆ ಟೋಲ್ ತೊಗೊಂಡ್ರೆ, ರಿಯಲ್ ರಿಕಂಟನ್ ಅವರು ಸುನಿಲ್ ನಾರಾಯಣ್ಗಂತೂ ಸ್ಕ್ವೇರ್ ಲೆಗ್ ಕಡೆ ಅಂತೂ ಸ್ಲಾಗ್ ಸ್ವೀಪ್ ಹೊಡೆದು ಸಾಕು ಮಾಡಕ್ಕೆ ಬಿಡ್ತಾರೆ ಅಂತ ಹೇಳೋದು. ಅದಾದಮೇಲೆ ಬರ್ತಾರೆ ನಿಮಗೆ ತಿಲಕ್ ವರ್ಮಾ ಅವರು ಅಷ್ಟೊಂದೇನು ಕಾಂಟ್ರಿಬ್ಯೂಟ್ ಮಾಡೋಕ್ಕಾಗೋದಿಲ್ಲ. ಅದಾದಮೇಲೆ ಬರ್ತಾರೆ ನಿಮಗೆ ಸೂರ್ಯಕುಮಾರ್ ಯಾದವ್ ಒಂದು 16 ರನ್ನ ಕಾಂಟ್ರಿಬ್ಯೂಟ್ ಮಾಡ್ತಾರೆ. ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬರ್ತಾರೆ ಸೂರ್ಯಕುಮಾರ್ ಯಾದವ್ ಅವರು. ಇದು ಇಂಡಿಯನ್ ಟೀಮ್ ಕ್ಯಾಪ್ಟನ್ ಆದಂಥ ಸೂರ್ಯಕುಮಾರ್ ಯಾದವ್ ಅವರು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬರ್ತಿದ್ದಾರೆ ಗುರು ಮುಂಬೈ ಇಂಡಿಯನ್ಸ್ ಕಡೆ. ಹೆಂಗಿದೆ ನೋಡಿ ನಿಮಗೆ ಸ್ಕ್ವಾಡ್ ಇಲ್ಲಿ ಮುಂಬೈ ಇಂಡಿಯನ್ಸ್ ಅವ್ರದ್ದು. ಸಖತ್ ಧ್ವಂಸ ಮಾಡಿಕ್ಕುವಂಥ ಟೀಮಿಗೆ ಎನಿ ಗಿವ್ ಆ್ಯಂಡ್ ಡೇ 250 270 ಕೊಟ್ಟರು ಹೊಡೆಯುವಂಥ ಕೇಪಬಿಲಿಟಿ ಇರುವಂಥ ತಂಡ ಇಲ್ಲಿ ಮುಂಬೈ ಇಂಡಿಯನ್ಸ್ ಅಂತಲೇ ಹೇಳ್ಬೋದು. ಇಲ್ಲಿ ರೋಹಿತ್ ಶರ್ಮಾ ಅವ್ರು 78 ರನ್ಗಳ ಕಾಂಟ್ರಿಬ್ಯೂಟ್ ಮಾಡೋದು, ರಿಯಲ್ ರಿಕಂಟನ್ ಅವ್ರಿಗೆ 81 ರನ್ಗಳ ಭರ್ಜರಿ ಕಾಂಟ್ರಿಬ್ಯೂಟ್ ಮಾಡ್ತಾರೆ ಅಂತ ಹೇಳ್ಬೋದು. ಒನ್ ಆಫ್ ದಿ ಬೆಸ್ಟ್ ನಾಕ್ ರಿಯಲ್ ರಿಕಂಟನ್ ಅವರ ಈ ಕೆರಿಯರಲ್ಲಿ ಅಂತಲೇ ಹೇಳ್ಬೋದು. ಲಾಸ್ಟ್ ಸೀಸನ್ 50ಗಳು ಬಂದಿತ್ತು, ಆದರೆ ಹೈಯೆಸ್ಟ್ ಸ್ಕೋರ್ ಅವ್ರು ಮಾಡೋಕ್ಕಾಗಿಲ್ಲ. ಈ ಸೀಸನ್ ಸಖತ್ತಾಗಿ ಧ್ವಂಸ ಮಾಡ್ತಿದ್ದಾರೆ ಅಂತಲೇ ಹೇಳ್ಬೋದು. KKR ಬೌಲಿಂಗ್ ಪ್ರಾಬ್ಲಮ್ ಇದೆ ಗುರು. ಪತಿ ರಾಣಾ ಇಲ್ಲ, ಹರ್ಷಿತ್ ರಾಣಾ ಇಲ್ಲ, ಮೇಜರ್ ಪ್ರಾಬ್ಲಮ್ ಇದೆ ಇಲ್ಲಿ. ಕಾರ್ತಿಕ್ ತ್ಯಾಗಿ ಅಂತೂ ಸಖತ್ ಎಕ್ಸ್ಪೆನ್ಸಿವ್ ಆಗಿದ್ದಾರೆ ಅಂತಲೇ ಹೇಳ್ಬೋದು. ವೈಭವ್ ಅರೋರಾ ಕೂಡ
ಇಲ್ಲಿ ಕೆ ಕೆ ಆರ್ ಟೀಮ್ ಅವ್ರು ನಂಬ್ಕೊಂಡಿರೋದು ಸ್ಪಿನ್ನರ್ಸ್ಗಳೇ ಅಂತ ಹೇಳೋದು. ಸುನಿಲ್ ನಾರಾಯಣ್ ಹಾಗೂ ವರುಣ್ ಚಕ್ರವರ್ತಿ ಮೇಲೆ ಸಖತ್ ಡಿಪೆಂಡೆನ್ಸಿ ಇದೆ. ಅವರಿಬ್ರು ಏನಾದ್ರು ಚೆನ್ನಾಗಿ ಮಾಡಿದ್ರೆ ಇವರು ಟೀಮ್ ಕೆ ಕೆ ಆರ್ ಟೀಮ್ ಚೆನ್ನಾಗಿ ಕಾಣುತ್ತೆ. ಅದರ್ವೈಸ್ ಕೆ ಕೆ ಆರ್ ಟೀಮ್ ಅಂತೂ ಏನೂ ಇಲ್ಲ ಅಂತಲೇ ಹೇಳ್ಬೋದು. ಯಾಕಂದರೆ ಕೆ ಕೆ ಆರ್ ಟೀಮಲ್ಲಿ ಮೇಜರ್ ಇಂಜುರಿಗಳಾಗಿರೋ ಕಾರಣದಿಂದ ಅವ್ರಿಗೆ ಬರೋ ಬೌಲರ್ಸ್ಗಳೆಲ್ಲ ಮಿಸ್ ಆಗ್ತಿದ್ದಾರೆ. ಪಾಪ ಅವ್ರು ಏನು ಮಾಡೋಕ್ಕಾಗದೆ ಇರೋದ್ರಲ್ಲೇ ಬೆಸ್ಟ್ನ 11 ಆಡಿಸಿದ್ದಾರೆ ಅಂತಲೇ ಹೇಳ್ಬೋದು. ಅನುಕೂಲ್ ರಾಯ್ಗೆ ಜಾಸ್ತಿ ಓವರ್ಸ್ಗಳನ್ನ ಕೊಡಲಿಲ್ಲ, ಯಾಕೆ ಅಂತ ಗೊತ್ತಿಲ್ಲ. ಲಾಸ್ಟ್ ಓವರ್ ಕೊಟ್ಟರು, ಸಖತ್ತಾಗಿ ಫಿನಿಶ್ ಮಾಡ್ತಾರೆ ಅಂತ ಹೇಳ್ಬೋದು. ಇಲ್ಲಿ ನಮ್ಮಂದು ಇರೋರು ಚೆನ್ನಾಗಿ ಬೌಲಿಂಗ್ ಮಾಡ್ತಾ ಇರ್ತಾರೆ. ಇಲ್ಲಿ ನಿಮಗೆ ಶಾರ್ದೂಲ್ ಠಾಕೂರ್ ಅವರು ಸಖತ್ ಒನ್ ಆಫ್ ದಿ ಬೆಸ್ಟ್ ಸ್ಪೆಲ್ ಅಂತಲೇ ಹೇಳ್ಬೋದು. 220 ರನ್ ಹೊಡೆದಿರೋದ್ರಲ್ಲಿ ಇವ್ರು ಕೊಟ್ಟಿರೋದು ಬರೀ 39 ರನ್ನು ಅಂತಲೇ ಹೇಳ್ಬೋದು. ಇನ್ನು ಮುಂಬೈ ಇಂಡಿಯನ್ಸ್ ಕಡೆ ಬೌಲಿಂಗ್ ಬರೆಯೋದಾದರೆ ಸ್ಯಾಂಟ್ನರ್ ಅವ್ರು ಇಲ್ಲ. ಸ್ಯಾಂಟ್ನರ್ ಬದಲಾಗಿ ಇಲ್ಲಿ ಅಲ್ಲಾ ಗಜಂಫರ್ನ ಹಾಕೊಂಡಿದ್ರು ಮುಂಬೈ ಇಂಡಿಯನ್ಸ್ ಅವರು. 54 ರನ್ ಹೊಡ್ಸ್ಕೊಳ್ತಾರೆ ಗುರು. ಸೈಕ್ ಮನ್ಸ ಅವನು ಸಖತ್ ಹೊಡ್ಸ್ಕೊಳ್ಳಿ. ಹಾರ್ದಿಕ್ ಪಾಂಡ್ಯ ಕೂಡ ಹೊಡ್ಸ್ಕೊಬಿಡ್ತಾನೆ ಅಂತ ಹೇಳ್ಬೋದು. ಚೆನ್ನಾಗಿ ಬೌಲಿಂಗ್ ಮಾಡ್ತಾ ಇರ್ತಾರೆ. ಹಾರ್ದಿಕ್ ಪಾಂಡ್ಯ ಅವರಾದರೆ 1 ವಿಕೆಟ್ನ ತಗೊಳ್ತಾರೆ. ಹಾರ್ದಿಕ್ ಪಾಂಡ್ಯ ಅವರು ಚೆನ್ನಾಗಿ ಬೌಲಿಂಗ್ ಮಾಡ್ತಾರೆ. ಅವರು ಕೂಡ 4 ವಿಕೆಟ್ ಬಿದ್ದಿದೆ, ಇವರು ಕೂಡ 4 ವಿಕೆಟ್ ಬಿದ್ದಿದೆ ಅಂತ ಹೇಳ್ಬೋದು. ಒನ್ ಆಫ್ ದಿ ಬೆಸ್ಟ್ T20 ಮ್ಯಾಚ್ ಆಗಿದೆ ಅಂತಲೇ ಹೇಳ್ಬೋದು. ಇಲ್ಲಿ ಕೆ ಕೆ ಆರ್ ಅವರಂತೂ ವಾಂಕಡೆ ಸ್ಟೇಡಿಯಮಲ್ಲಿ ಗೆಲ್ಲಬೇಕು ಅಂತ ಕಾಯ್ತಾನೆ ಇದ್ದಾರೆ. 14 ವರ್ಷಗಳಿಂದ ಕಾಯ್ದು ಸೋಲ್ತಾನೆ ಇದ್ದಾರೆ. ಅಂದರೆ ಇವತ್ತಾದರೂ ಗೆಲ್ತಾರೆ ಅಂತ ಅಂದ್ಕೊಂಡಿದ್ರು, ಅದು ಇವತ್ತು ಕೂಡ ಸೋತಿದ್ದಾರೆ ಅಂತ ಹೇಳ್ಬೋದು. ಏನು ಮಾಡೋಕ್ಕಾಗೋದಿಲ್ಲ. ಮುಂಬೈ ಇಂಡಿಯನ್ಸ್ ಕಡೆ ಬ್ಯಾಟಿಂಗ್ ಸಖತ್ತಾಗಿದೆ ಅಂತ ಹೇಳ್ಬೋದು. 13 ವರ್ಷಗಳ ನಂತರ ಮುಂಬೈ ಇಂಡಿಯನ್ಸ್ ಅವರು ತಮ್ಮ ಮೊದಲನೇ ಮ್ಯಾಚಲ್ಲಿ ಗೆಲ್ತಾ ಇರೋದು ಮುಂಬೈ ಇಂಡಿಯನ್ಸ್ ಅವರು ಅಂತ ಹೇಳೋದು ಒಂದು ದಾಖಲೆ ಅಂತ ಹೇಳ್ಬೋದು. ಯಾಕಂದರೆ ಇಷ್ಟು ಕಪ್ ಗೆದ್ದಿದ್ದಾರೆ 13 ವರ್ಷ, 2017ರಿಂದ ಅನಿಸುತ್ತೆ ಇಷ್ಟು 5 ಕಪ್ ಗೆದ್ದಿರುವಂಥ ಮುಂಬೈ ಇಂಡಿಯನ್ಸ್ ಟೀಮ್ ಅವರು 13 ವರ್ಷಗಳಿಂದ ಮೊದಲನೇ ಮ್ಯಾಚ್ ಗೆಲ್ತಾ ಇರಲ್ಲ. ಅದ್ರ ಲೆಕ್ಕ ಹಾಕಲಿ ಯಾವ ರೇಂಜಿಗೆ ಅವ್ರದ್ದು ಕೋಇನ್ಸಿಡೆನ್ಸ್ ಆಗಿತ್ತು ಅಂತ. ಆದರೆ ಈ ವರ್ಷ ಅದನ್ನ ಬ್ರೇಕ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಸಖತ್ತಾಗಿ ಬ್ಯಾಟಿಂಗ್ ಆಡಿದ್ದಾರೆ ಮುಂಬೈ ಇಂಡಿಯನ್ಸ್ ಅವರು. ಮುಂಬೈ ಇಂಡಿಯನ್ಸ್ ಟೀಮ್ ಎಲ್ಲ ಟೀಮ್ಗಳಿಗೂ ಭಯ ಹುಟ್ಟಿಸುವಂಥ ಟೀಮ್ ಅಂತ ಹೇಳ್ಬೋದು. ನಮ್ಮ ಆರ್ ಸಿ ಬಿ ಥರ. ಆರ್ ಸಿ ಬಿ ಹಾಗೂ ಮುಂಬೈ ಇಂಡಿಯನ್ಸ್ ಮತ್ತು ಪಂಜಾಬ್ ಕಿಂಗ್ಸ್ ಹಾಗೂ ಡೆಲ್ಲಿ ಕ್ಯಾಪಿಟಲ್ಸ್ ಅನ್ನೋ ಪ್ರೆಡಿಕ್ಷನ್ನು ಪ್ಲೇ ಆಫ್ಗೆ ಎಂಟ್ರಿ ಕೊಡುವಂಥ ಟೀಮ್. ನಿಮಗೆ ಯಾವುದು ಅಂತ ಕಮೆಂಟ್ ಮಾಡಿ, ವಿಡಿಯೋ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.